ದರ್ಶನ್ ಅವರ ಬೆಳ್ಳಿ ಪರ್ವ ಕಾರ್ಯಕ್ರಮಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಇಲ್ಲಿ ದರ್ಶನ್ ಅವರ ಬೆಳ್ಳಿ ಪರ್ವ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ದಚ್ಚು ಸೆಲೆಬ್ರಿಟೀಸ್ ಎಲ್ಲ ಆಗಮಿಸಿದ್ದಾರೆ. ಸದ್ಯ ಈಗ ನಮ್ಮ ಜೊತೆ ಇದ್ದಾರೆ ಒಂದಷ್ಟು ಮಹಿಳಾ ಅಭಿಮಾನಿಗಳು. ಸೊ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಿಮ್ಮ ಹೆಸರು? ನನ್ನ ಹೆಸರು ಸಿಂಚನ ಅಂತ. ಎಲ್ಲಿಂದ ಬಂದಿರೋದು? ನಾವು ಇದೇ ಊರಿಂದ ಬಂದಿರೋದು. ದರ್ಶನ್ ಅವರು ಅಂದ್ರೆ ಏನಕ್ಕೆ ಇಷ್ಟ ಅಂತ? ಅಂದರೆ ಅವ್ರ ಫಿಲಮ್ಸು, ಅವ್ರ ಒಂದೊಂದು ಹೇಳೋ ಡೈಲಾಗ್ಸು, ಆಮೇಲೆ ಅವ್ರಂದರೆ ಸಕ್ಕತ್ ಇಷ್ಟ, ಅವ್ರ ಸ್ಮೈಲ್ ಇಷ್ಟ, ಅವ್ರು ಮಾಡೋ ಫಿಲಮ್ಸ್ ಇಷ್ಟ, ಅವ್ರ ಸಾಂಗ್ಸ್ ಇಷ್ಟ, ಆ ಥರ ಎಕ್ಸೆಟ್ರಾ. ದರ್ಶನ್ ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇನ್ಸ್ಪೈರಿಂಗ್ ಆಗಿರುವಂತಹ ಮೂವಿ ಯಾವುದು ಅಂತ? ಬುಲ್ಬುಲ್. ಇಲ್ಲ ಹಬ್ಬ, ಆ ಫಿಲಮ್ ಅದರಲ್ಲಿರೋ ಸಾಂಗು, ಅದರಲ್ಲಿರೋ ಡೈಲಾಗ್ಸ್ ಅದೆಲ್ಲ ಸಕ್ಕತ್ ಇಷ್ಟ. ಈಗ ತಾನೇ ಹೇಳ್ತಾ ಇದ್ರಿ ಬುಲ್ಬುಲ್ ಸಿನಿಮಾ ಅಂತಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು, ಬುಲ್ಬುಲ್ ಸಿನಿಮಾದಿಂದ ಒಂದು ಸಾಂಗ್ ಅಥವಾ ಒಂದು ಡೈಲಾಗ್ ಹೇಳೋದಾದ್ರೆ ಯಾವ್ದು ಹೇಳ್ತೀರಾ? ಸಾಂಗ್ ಹೇಳ್ತೀನಿ. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀ ನನ್ನವಳೆನ್ನುವುದೇ ನನಗೆ ಜಂಬ, ಜೋಪಾನ ಮಾಡುವೆನು ತುಂಬ ತುಂಬ. ನಿಮ್ಮ ಹೆಸರು? ಸಂಜನಾ ಅಂತ. ನನಗೆ ನಮ್ಮ ಬಾಸ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವ್ರ ಕ್ಯಾರೆಕ್ಟರ್ ಇಷ್ಟ, ನನ್ನ ಇನ್ಸ್ಪಿರೇಷನ್ ಪರ್ಸನ್ ಅವರು. ಅದು ಬಿಟ್ಟರೆ ಆಲ್ಮೋಸ್ಟ್ ನಮ್ಮ ಬಾಸ್ ಅಂದರೆ ಫುಲ್ ದಿಲ್ ಖುಷು. ನಮ್ಮ ಬಾಸ್ದು ಡೈಲಾಗ್ ಅಂತ ಬಂದರೆ ಯಾವ್ದು ಹೇಳ್ಬೋದು, ಎಲ್ಲ ತಲೆ ಬರುತ್ತೆ. ಯಾವ್ದು ಹೇಳ್ಬೋದು? ಸಾಂಗ್ ಆಡ್ಲಾ? ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ, ನನ್ನ ತಾರೆ ನಿನ್ನ ಮೇಲೆ ಗೋಲಿ ಹಾಡ್ತಿದ್ದ ವಯಸ್ಸಲ್ಲೇ ಪ್ರೀತಿ ಶುರುವಾಗೋಯ್ತು, ನೀ ಕಾಣೋ ಎಲ್ಲ ಕನಸ ಮಾಡುವೆನು ನಾನು ನನಸ, ದಾಸ ನಿಂಗೆ ಖಾಸ. ತನುಷ್ಕಾ. ಅವ್ರ ಡಿ ಬಾಸ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಅವ್ರ ಫ್ಯಾನು ನಾವು. ಅವ್ರ ಬಾಡಿ, ಅವ್ರ ಸ್ಮೈಲ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೆಂಗೆ ಅಂತ. ಅವ್ರ ಪಿಕ್ಚರ್ಸ್ ಎಲ್ಲ ಇಷ್ಟ, ಎಲ್ಲ ನೋಡಿದ್ದೀವಿ ನಾವು ಇದುವರೆಗೂ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ನಮ್ಮ ಬಾಸ್ ಬಗ್ಗೆ. ನಾವು ಬಾಸ್ ಅಂದರೆ ಫುಲ್ ದೊಡ್ಡ ಅಭಿಮಾನಿ. ಅವ್ರ ಸ್ಮೈಲ್ ಇಷ್ಟ, ಅವ್ರ ಕದರು, ಅವ್ರ ಗತ್ತು, ಅವ್ರ ಫುಲ್ ಡಿ ಬಾಸ್ ಅಂದ್ರೆ ಸೂಪರ್ ಅಷ್ಟೇ. ಡಿ ಬಾಸ್ ಅಂದರೆ ಏನು ಹೇಳೋಕ್ಕಾಗಲ್ಲ, ಈಸ್ಟ್ ಆರ್ ಬೆಸ್ಟ್, ಡಿ ಬಾಸ್ ಇಸ್ ಬೆಸ್ಟ್. My name is Chinmay. D-Boss is very big fan and I like body of them. I like them. ಈಗ ತಾನೇ ನೀವು ಹೇಳ್ತಾ ಇದ್ರೆ ಅವ್ರ ಕದರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಅದೇ ಒಂದು ಮಾಸ್ ಕದರಲ್ಲಿ ನೀವು ಯಾವುದೋ ಒಂದು ದರ್ಶನ್ ಅವರ ಒಂದು ಡೈಲಾಗ್ ಅನ್ನ ಹೊಡಿದ್ರೆ ಹೆಂಗಿರುತ್ತೆ ಅಂತ? ಏನಾಗುತ್ತೆ? ದರ್ಶನ್ ಅಭಿಮಾನಿಗಳಂದ್ರೆ ನೆನಪಲ್ಲಿ ದರ್ಶನ್ ಅವರೇ ಮನಸ್ಸಲ್ಲಿ ಇರ್ತಾರೆ. ಹೇಳ್ತಿರ್ತೀಯಲ್ಲ, ಈಗ ಹೇಳೋ ನೋಡೋಣ. ಥ್ಯಾಂಕ್ ಯು. ಸೊ ಇದಿಷ್ಟು ದರ್ಶನ್ ಅವರ ಮಹಿಳಾ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್. ದರ್ಶನ್ ಅವರ ಬೆಳ್ಳಿ ಪರ್ವ ಅದು ತುಂಬ ಖುಷಿಯಾಗುತ್ತೆ. ಇಷ್ಟು ವರ್ಷ ಕಷ್ಟ ಬಿದ್ದಿರೋರಿಗೆ ಪ್ರತಿಫಲ ಸಿಗ್ತದೆ. ಈಗ ಇನ್ನೂ ಅವ್ರಿಗೆ ಎಷ್ಟು ಜನ ಕಾಂಟ್ರವರ್ಸಿ ಮಾಡಬೇಕು ಅಂತಾರೆ ಮಾಡಲಿ, ಡಿ ಬಾಸ್ಗೆ ಏನೂ ಮಾಡೋಕ್ಕಾಗಲ್ಲ. ಡಿ ಬಾಸ್ ಯಾವತ್ತಿದ್ರು ಆನೆ, ಅವ್ರು ಬೆಳೀತಾ ಇರ್ತಾನೆ, ಇದ್ರವರೆಗೂ ಅವ್ರು ಯಾರು ಮುಟ್ಟಕ್ಕಾಗಲ್ಲ. ಜೈ ಡಿ ಬಾಸ್. ಅನ್ನನ ದೇವರು ಅಂತಾರೆ, ಆ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ಮಾತ್ರನೇ.